ಮಹಾರಾಷ್ಟ್ರದ ನಾಂದನಿಯ ಗ್ರಾಮದ ಒಂದು ಆನೆಯ ಬಹಳ ಇಮೋಷನಲ್ ಸ್ಟೋರಿ ಐತ್ರಿ, ನಿಮ್ಗೆ ಹೇಳ್ತಾನೆ ಬರ್ರಿ. ಇದರದ ಒಂದು ಸ್ಟೋರಿ ನೀವು ಕೇರ ನಿಮ್ ಕಣ್ಣ ನೀರ್ ಬರ್ತಾವ್ರಿ. ನಮಸ್ಕಾರ ರೀ, ಜೈ ಶ್ರೀರಾಮ್. ಎಲ್ಲರಿಗೂ ಹೆಂಗದಿರಿ? ಎಲ್ಲಾರು ಆರಾಮದಿರಲ್ಲ. ಸ್ಟೋರಿ ಏನೈತಂದ್ರ ಒಂದ್ ಆನೆದ ಐತ್ರಿ. ಇದೇನ್ ನಿಮ್ಗೆ ಆನೆ ಕಾಣತೈತಿಲ್ಲ, ಈ ಆನೆ ಹೆಸರು ಐತ್ರಿ ಮಹಾದೇವಿ. ಈ ಆನೆ ಎಲ್ಲಿರ್ತೈತಿ ಅಂದ್ರ ಮಹಾರಾಷ್ಟ್ರ ಒಳಗಿರುವ ಕೊಲ್ಲಾಪುರ ಜಿಲ್ಲೆಯ ಶಿರೋ ತಾಲೂಕದ ನಾಂದನಿ ಊರಾಗ. ನಾಂದನಿ ಊರೊಳಗ ಅತಿ ಪ್ರಸಿದ್ಧಿ ಇರುವ ಜೈನ ಸಮಾಜದ ಒಂದು ಮಠದ ಒಳಗ ಈ ಆನೆ ಇತ್ರಿ. ಈ ಆನೆ ಹೆಸರು ಐತ್ರಿ ಮಹಾದೇವಿ ಅಂತ. ಇದೇನ್ ಮಹಾದೇವಿಯ ಹೆಸರದ ಒಂದು ಆನೆ ಐತಿರ್ಲ, ಇದ್ ಕಳೆದು 35 ವರ್ಷದಿಂದ ನಾಂದನಿಯ ಜೈನ ಸಮಾಜದ ಮಠದೊಳಗ ಇದು ಇರ್ತಿತ್ರಿ. ಆದ್ರೆ ಈಗ ಈ ಆನೆನ ಗುಜರಾತ್ ಒಳಗಿರುವ ಅಂಬಾನಿಗಳದ ಒಂತಾರ ಅಂತ ಹೇಳಿ ಆ ಜೂ ಒಳಗ ಒಯ್ಯತಾರ. ಇತ್ತನ ಅಲ್ಲಿ ಯಾಕೆ ಒಯ್ಯತಾರ ಅಂದ್ರ ಮ್ಯಾಲಿಂದ ಸುಪ್ರೀಂ ಕೋರ್ಟ್ ದಿಂದ ಆರ್ಡರ್ ಬಂದೈತ್ರಿ. ಸುಪ್ರೀಂ ಕೋರ್ಟ್ ದಿಂದ ಈ ಮಠಕ್ಕ ಏನ್ ಆರ್ಡರ್ ಬಂದೈತಿ ಅಂದ್ರ, ನಿಮ್ ಕಡೆ ಈ ಆನೆಗೆ ಬರೋಬರ್ ಕೇರ್ ತಗೊಳಕ್ ಆಗವತ್ತು ಅಂತ ಹೇಳಿ ಅದರ ಸಂಬಂಧ ಈ ಆನೆನ ನೀವು ಒಂತರ ಜೂಗ ಕಳ್ಸಿಕೊಡ್ರಿ ಅಂತ ಹೇಳಿ ಬಂದೈತ್ರಿ ಆರ್ಡರ್. ಸರಿ, ಇಲ್ಲಿ ಆಗಿದ್ದ ಘಟನೆನೇ ಬೇರೆ ಐತ್ರಿ. ಇಲ್ಲಿ ಆಗಿದ ಒಂದು ಘಟನೆ ಏನೈತಂದ್ರ, ಇಲ್ಲಿ ಆನೆದ್ ಬರೋಬರ್ ಕೇರ್ ತಗೋತಾರ ಇಲ್ಲ ಅಂತ ಹೇಳಿ ಇನ್ಸ್ಪೆಕ್ಷನ್ ಒಂದ್ ಸ್ವಲ್ಪ ಮಂದಿ ಬಂದಿತ್ರಿ ಕೋರ್ಟ್ ಕಡೆಯಿಂದ. ಅವಾಗ ಅವರ ಪೂರ್ತಿ ಒಂದು